ಈ ಬಾರಿ ಯಂಗ್ ಅಂಡ್ ಎನರ್ಜೆಟಿಕ್ ಕ್ಯಾಬಿನೆಟ್ ರಚನೆ ಮಾಡ್ತೇವೆ ಅಂತ ಹೊರಟಿದ್ದಂತಹ ಕಾಂಗ್ರೆಸ್ ಹೈಕಮಾಂಡ್ಗೆ ಹಿನ್ನಡೆಯಾಗಿದೆ. ತಾವೇ ಹಾಕಿಕೊಂಡಂತಹ ನಿಯಮಗಳಿಗೆ ರಿಯಾಯಿತಿ ಕೂಡ ಕೊಟ್ಟಂತಾಗಿದೆ. ಜೊತೆಗೆ ಮತ್ತದೇ ಹಳೆ ಫಾರ್ಮುಲಾದಲ್ಲಿ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ರಚನೆ ಆದಂತಾಗಿದೆ. ಅದರ ಬಗ್ಗೆ ಒಂದು ಡಿಟೇಲ್ಡ್ ವರದಿ ನಿಮ್ಮ ಮುಂದೆ. ಡಿಕೆ ಕನಸಿನ ಯುವಯುಗ ಕ್ಯಾಬಿನೆಟ್ಗೆ ಕೋಕ್, ಒತ್ತಡಕ್ಕೆ ಮಣಿದು ಹಳೆ ನಾಯಕತ್ವಕ್ಕೆ ವರಿಷ್ಠರ ಮಣೆ. ನೋಡಿ, ರಾಜಕೀಯದಲ್ಲೇ ಹಾಕಿಕೊಂಡ ನಿಯಮಗಳೆಲ್ಲ ಪಾಲನೆ ಆಗುವುದಿಲ್ಲ ಎಂಬ ಮಾತಿದೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂದರೆ ಡಿಕೆ ಶಿವಕುಮಾರ್ ನೇತೃತ್ವದ ಕ್ಯಾಬಿನೆಟ್ ರಚನೆ. ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಇಳಿಸಿದ ಬಳಿಕ 2028ರ ಚುನಾವಣೆಯ ದೃಷ್ಟಿಯಿಂದ ಕ್ಯಾಬಿನೆಟ್ ರಚನೆ ಮಾಡ್ತೇವೆ, ಹೊಸ ಮುಖಗಳಿಗೆ ಆದ್ಯತೆಯನ್ನ ನೀಡಿ ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್ ಕಟ್ತೇವೆ ಅಂತ ಹೊರಟಿದ್ದ ದೆಹಲಿ ನಾಯಕರು ಇದೀಗ ಯೂ ಟರ್ನ್ ಹೊಡೆದಿದ್ದಾರೆ. ತಾವೇ ಹಾಕಿಕೊಂಡ ನಿಯಮಗಳನ್ನು ಮುರಿಬೇಕಾದಂತಹ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ ಸೃಷ್ಟಿಯಾಗಿದ್ದು, ಈಗ ಸ್ಪಷ್ಟವಾಗಿ ಹೊಸ ಕ್ಯಾಬಿನೆಟ್ ನೋಡಿದರೆ ಗೊತ್ತಾಗುತ್ತದೆ. ಹೊಸಬರಿಗೆ ಆದ್ಯತೆ ಎಂದಿದ್ದ ಎಐಸಿಸಿ ನಾಯಕರು ಹಿರಿಯ ಮುಖಗಳಿಗಾಗಿ ರಾಜ್ಯ ನಾಯಕರಿಂದ ಒತ್ತಡ ಬಂದಿದ್ದು ಸ್ಪಷ್ಟವಾಗಿದೆ. 2028 ಚುನಾವಣೆ ನಾವೆಲ್ಲ ಗೆಲ್ಲಬೇಕಲ್ಲ, ಅದಕ್ಕೆ ಏನ್ ಸೂಕ್ತ ಅಂತ ಇದೆ ಆ ತೀರ್ಮಾನ ಅವ್ರು ಮಾಡಿದ್ದಾರೆ. 3 ಸರಿ ಆಗಿರೋದು, 2 ಸರಿ ಆಗ್ಬಿಡ್ತೀವಿ, 3 ಸರಿ ಎಲ್ಲ ಆಗಿರೋದು. ಮೊದಲನೇ ಸರಿ ಮಂಕಾಡ್ ವೈದ್ಯನ ಸೇರಿಸಿದ ಪಟ್ಟಿ, ಅವನದು ಸೀರಿಯಲ್ ನಂಬರ್ 11 ಏನೋ ಇದೆ ಅಂತ. ಆ ನಂತರ ಅವನ ಜಾಗದಲ್ಲಿ ಮಲ್ಲಿಕಾರ್ಜುನ್ ಬಂದ್ರು. ಆ ನಂತರ ಆಯಮ್ಮ ಯಾರು ಶಾಂತನಗೌಡ ಆಯಮ್ಮನ್ ಸೇರಿಸಿದ್ದು ಒಂದು ಪಟ್ಟಿ, ಬೋಸರಾಜನ್ ಸೇರಿಸಿದ್ದು ಒಂದು ಪಟ್ಟಿ. ಅದೆಲ್ಲ ಆದ್ಮೇಲೆ ಅಂತಿಮವಾಗಿ ಆಯಮ್ಮನ್ ತೆಗೆದದ್ದು, ಬೋಸರಾಜನ್ ತೆಗೆದಿದ್ದು ಇನ್ನೊಂದು ಪಟ್ಟಿ. ಇದು ಕಾಂಗ್ರೆಸ್ ಹೈಕಮಾಂಡ್ ಇತಿಹಾಸದಲ್ಲಿ ಇದು ಪ್ರಪ್ರಥಮ ಬಾರಿ ಆಗಿದ್ದಾರೆ. ಎಸ್, 3 ಬಾರಿ ಪಟ್ಟಿ ಬದಲಾವಣೆ ಆಗಿದ್ದು ಕಾಂಗ್ರೆಸ್ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಅಂತ ಹಿರಿಯ ಶಾಸಕರು ವ್ಯಂಗ್ಯ ಮಾಡುತ್ತಿದ್ದಾರೆ. ರಾಜ್ಯ ನಾಯಕರ ಜೊತೆಗೆ ಕುಳಿತುಕೊಂಡು ಸುಲಭವಾಗಿ ಆಯ್ಕೆ ಮಾಡಬೇಕಾಗಿದ್ದಂತಹ ಸಚಿವ ಸಂಪುಟ ಕ್ಲಿಷ್ಟವಾಗಿತ್ತು. ದೆಹಲಿ ನಾಯಕರ ವರ್ತನೆಗಳಿಂದ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾನೆ ಇದ್ದಾರೆ. ಯಾವ ಮಾನದಂಡ ಇಟ್ಟುಕೊಂಡು ಈಗಿನ ಕ್ಯಾಬಿನೆಟ್ ರಚನೆಯಾಗಿದೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. 70 ವರ್ಷ ಮೇಲ್ಪಟ್ಟವರಿಗೆ ಕೋಕ್ ನೀಡಲಾಗುತ್ತೆ ಎಂಬ ಮಾತುಗಳು ದೆಹಲಿ ಮೂಲಗಳಿಂದ ಕೇಳಿಬರುತ್ತಿತ್ತು. ಆದರೆ ಅನಿವಾರ್ಯವಾಗಿ ಹಿರಿಯ ಶಾಸಕರಾದ ಪರಮೇಶ್ವರ್, ಮುನಿಯಪ್ಪ, ರಾಮಲಿಂಗಾರೆಡ್ಡಿ, ಬಸವರಾಜ ರಾಯರೆಡ್ಡಿ, ಪುಟ್ಟರಂಗಶೆಟ್ಟಿ ಅವರಿಗೆ ಅವಕಾಶ ನೀಡಬೇಕಾದ ಪರಿಸ್ಥಿತಿ ಒದಗಿ ಬಂದಿದೆ. ಅಂದ್ರೆ ತಾವೇ ಹಾಕಿಕೊಂಡ ನಿಯಮಗಳನ್ನ ಹೈಕಮಾಂಡ್ ನಾಯಕರೇ ಮುರಿದಿದ್ದಾರೆ. ಈಗ ನಾವೆಲ್ಲ, ನಾನು 2004ರಲ್ಲಿ ಶಾಸಕ ಆದೆ. ನಾವು ಯಾರು ಮಂತ್ರಿ ಆಗ್ಬೇಕಂತ ಬಯಸಲಿಲ್ಲ. ಹಿರಿಯರಿದ್ದಾರೆ, ಹಿರಿಯರು ಕೊಡ್ತಾರೆ ಅಂತ. ಕಾಲ ಬದಲಾದಂಗೆ ಏನಾಯ್ತು, ಫಸ್ಟ್ ಟೈಮ್ ಅವ್ರಿಗೂ ಕೊಟ್ಬಿಟ್ರು. ಆಗಾಗ ಕನ್ವೀನಿಯನ್ಸ್, ಅವರವರ ಅನುಕೂಲಕ್ಕೆ ಯಾರಿಗಾದ್ರೂ ಅನುಕೂಲ ಮಾಡಬೇಕಾದ್ರೆ ಆ ನಿಯಮಗಳನ್ನ ಬದಲಾವಣೆ ಮಾಡ್ತಾರೆ. ಯಾರಿಗೆ ತೊಂದರೆ ಮಾಡಬೇಕು ಅಂದಾಗ ಬೇರೆ ನಿಯಮಗಳು ಹೇಳ್ತಾರೆ. ಇದು ಒಂದು ರೀತಿ ಪಕ್ಷದಲ್ಲಿ ಒಂದು ರೀತಿ ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ. ಇದು ಏನಾಗುತ್ತೆ, ಈಗ ನೋಡಿ, ಪಾಪ 6 ಸತಿ 7 ಸತಿ ಗೆದ್ದಿದ್ದಾರೆ. ಪಾಪ ಏನು ಸುಮ್ಮನೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ನೀವು ಅವ್ರನ್ನೆಲ್ಲ, ನಿಮ್ಗೆ ವಯಸ್ಸಾಯ್ತು, ನಿಮ್ಗೆಲ್ಲ ಕೊಡಕ್ ಬರಲ್ಲ ಅಂದ್ರೆ ಹಂಗಾರೆ ಅವ್ರು ಯಾಕೆ ಚುನಾವಣೆಗೆ ರಾಜಕಾರಣದಲ್ಲಿ ಇರಬೇಕು? ಹೈಕಮಾಂಡ್ ಹಾಕಿಕೊಂಡ ನಿಯಮಗಳಿಗೆ ತಾವೇ ರಿಯಾಯಿತಿ ನೀಡಿದ್ದಾರೆ. ಬೆಟ್ಟ ಆಗಿದ್ದು ಇಲ್ಲಿ ಹಿಡಿಯುವಂತಹ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಪಕ್ಷದ ಒಳಗೆ ಬೇಗುದಿ ಹುಟ್ಟಿಕೊಳ್ಳುವಂತೆ ಮಾಡಿದೆ. ದೆಹಲಿ ನಾಯಕರ ನಿಲುವುಗಳಿಗೆ ಬೇಸತ್ತು ಶಾಸಕರು ಯಾವ ದಿಕ್ಕಿನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಅಂತ ಕಾಲವೇ ಉತ್ತರಿಸಬೇಕು.